ವಿಷಯ ಏನಂದರೆ ಕೇಂದ್ರ ಸರ್ಕಾರ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ನಮಗೆ ಅತೀವ ಸಂತೋಷವಾಗಿದೆ, ಸೂಕ್ತವಾಗಿದೆ. ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರ್ತಕ್ಕಂಥ ವಿಷಯವನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳ್ತೀವಿ. ಯಾಕೆಂದರೆ ಯತ್ನಾಳ್ ಅವರ ಅತಿಯಾಗಿಬಿಟ್ಟಿತ್ತು. ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ, ಅವರ ಕುಟುಂಬಕ್ಕೆ, ವಿಜಯ ರಾಘವೇಂದ್ರ ಅವರಿಗೆ ಭಾಳಷ್ಟು ಬಾಯಿ ಬಂದಂಗೆ ಮಾತಾಡ್ತಿದ್ರು, ಬೈತಿದ್ರು. ಅದು ನಾವು ಭಾಳ ಬೇಜಾರಾಗ್ಬಿಟ್ಟಿತ್ತು. ಒಂದು ವಿಷಯ. ಎರಡನೇ ವಿಷಯ, ಒಬ್ಬ ಜನಪ್ರತಿನಿಧಿಯಾಗಿ ತಾನೊಬ್ಬ ಲಿಂಗಾಯತನಾಗಿ ವಿಶ್ವಗುರು ಬಸವಣ್ಣವರಿಗೆ ಹಗೂರಾಗಿ ಮಾತಾಡೋದು ನಮ್ಮ ಮನಸ್ಸಿಗೆ ಅತೀವ ನೋವಾಗಿದೆ. ತಾನೊಬ್ಬ ಲಿಂಗಾಯತನಾಗಿ ವಿಶ್ವಗುರು ಬಸವಣ್ಣವರಿಗೆ ಎಷ್ಟು ಹಗುರಾಗಿ ಮಾತಾಡಿದ, ಬೈದ, ಮತ್ತು ಅದು ಕ್ಷಮಾ ಕೂಡ ಕೇಳಲ್ಲ ಅವರು. ಒಂದು ವಿಷಯ. ಎರಡನೇದಾಗಿ, ಸುಮಾರು ಈಗೊಂದು 2 ವರ್ಷದ ಹಿಂದೆ ಉಮೇಶ್ ಕತ್ತಿಯವರು ಎಷ್ಟು ಬುದ್ಧಿಗೇಡಿ ಅಂತಂದ್ರೆ ಯತ್ನಾಳ್ ಅವರು ಲಿಂಗಾಯತರಲ್ಲಿ ತಾನು ಲಿಂಗಾಯತನಾಗಿದ್ದುಕೊಂಡು ಉಮೇಶ್ ಕತ್ತಿ ಅವರಿಗೆ ಬಣಜಿಯರಿಗೆ ತಮ್ಮ ತಾಯಿ ಕೂಡ ಬಣಜಿಯಕ್ಕೆ ಇದ್ದಾರ. ಈಗ ಇದ್ದುಕೊಂಡು ಎಲ್ಲರಿಗೂ ಬೈಯೋದು, ಬಣಜಿಯರಿಗೆ ಬೈಯೋದು, ಯಡಿಯೂರಪ್ಪ ಬೈಯೋದು, ಬಸವಣ್ಣಗೆ ಬೈಯೋದು, ಲಿಂಗಾಯತರಿಗೆ ಬೈಯೋದು. ಹಾಗಾಗಿ ನಮಗೆ ಈ ಕೇಂದ್ರ ಸರ್ಕಾರ ಬಹಳ ನಿರ್ಧಾರ ಆಗಿದೆ. ಪ್ರಜ್ಞಾವಂತ ಪಂಚಮಸಾಲಿ ಸ್ವಾಮಿಗಳು ಇದನ್ನು ಪಂಚಮಸಾಲಿ ಜನಾಂಗದವರು ಬಹಳ ಎಚ್ಚರ ಆಗಬೇಕು. ಒಂದು ವಿಷಯ ನಂತರ, ಈ ನಮ್ಮ ಸ್ವಾಮಿಗಳು ಜಯಮೃತ್ಯುಂಜಯ ಸ್ವಾಮಿ ವೈಯಕ್ತಿಕವಾಗಿ ನಮ್ಗೆ ತುಂಬ ಭಾಳ ಆತ್ಮೀಯರು. ಆದರೆ ಒಬ್ಬರನ್ನ ಹಿಡ್ಕೊಂಡು ಒಬ್ಬರನ್ನ ಓಲೈಸೋದು ಭಾಳ ನಮ್ಗೆ ಸರಿ ಕಾಣಿಸಲ್ಲ. ಅಖಂಡ ಲಿಂಗಾಯತ್ ಎಲ್ಲರಿಗೂ ಅಷ್ಟೇ ಇರಬೇಕು ಸ್ವಾಮಿಗಳು. ಈಗ ಪಂಚಮಸಾಲಿ ಅವರು, ನಮ್ಮ ನೀರಾಡಿ ಅವರು ಪಂಚಮಸಾಲಿ ಅಲ್ಲೇನು, ನಮ್ಮ ವಿಜಯಾನಂದ ಕಾಶ್ಯಪ್ ಅವರು ಪಂಚಮಸಾಲಿ ಅಲ್ಲೇನು, ಯಾಕ ನಮ್ಮ ಶಿವನ್ ಒಬ್ಬರು ಹಿಡ್ಕೊಂಡು ಇದನ್ನು ಮಾಡ್ತಾರ? ಯತ್ನಾಳ್ ಅವರು ಬೈದಾಗಿ ಅವರು ಕ್ಷಮೆ ಕೇಳ ಅಂತ ಹೇಳಿದ್ರ? ಈ ಸ್ವಾಮಿಗಳಾಗಿ ಯಾಕೆ ಹೋಲಿಸಿದ್ರು ಗೊತ್ತಿಲ್ಲ. ಯಾಕೆ ಯತ್ನಾಳ ಹಿಂದೆ ನಿಂತರೂ ಗೊತ್ತಿಲ್ಲ. ಆದಷ್ಟೇ ನಾವು ಎಲ್ಲ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಇದನ್ನು ಪ್ರಜ್ಞಾವಂತರು ಎಚ್ಚರಾಗಬೇಕಂತ ನಾವು ವಿನಂತಿ ಮಾಡಿಕೊಳ್ತೇನೆ. ಮತ್ತು ಇವರು ನಿಜವಾಗಿ ಲಿಂಗಾಯತ ಯತ್ನಾಳ್ ಅಲ್ಲ, ನಮ್ಮ ಲಿಂಗಾಯತನಲ್ಲ ಅಂತ ಬೆಳಕ್ಕೆ ಮುಕ್ಕೊಂಡು ಇಲ್ಲಿ ಆತನ. ಯಾಕಂದರೆ ಹಗೂರಾಗಿ ಬಸವಣ್ಣವ್ರಿಗೆ ಬೈತಾರ, ಯಡಿಯೂರಪ್ಪ ಬೈತಾರ, ಯಡಿಯೂರಪ್ಪ ಲಿಂಗಾಯತ ಅಲ್ಲ ಅಂತ ಹೇಳ್ತಾರೆ. ಇವರು ಸ್ವಲ್ಪ ನಾಚಿಕೆ ಮಾನ ಐತೆ ನಮ್ಮ ಯತ್ನಾಳವರಿಗೆ. ಈ ಅಡ್ಡಾಡಿ ಯತ್ನಾಳಿಗೆ ಸ್ವಲ್ಪ ನಾಚಿಕೆ ಮಾನ ಐತನ? ಏನು ಬಾಯಿ ಬಂದಂಗ ಯಡಿಯೂರಪ್ಪ ಬೈತಾರ, ವಿಜಯ ರಾಘವೇಂದ್ರ ಬೈತಾರ. ಈಗ ಸುಮಾರು ಸ್ವಲ್ಪ ವರ್ಷದ ಹಿಂದೆ ಅವರು ಅದು ಲಿಂಗಾಯತರ ಒಳ ಪಂಗಡ ಎತ್ತೇಳ್ತಾರ ಇವರು ಯಾವ ಸೀಮೆ ಲಿಂಗಾಯತರು. ಅದಕ್ಕಾಗಿ ಇವರು ನಿಜವಾಗಿ ಲಿಂಗಾಯತರಲ್ಲ. ಲಿಂಗಾಯತ ಯಾವ ಸಮಾಜ ಲಿಂಗಾಯತ ಪಂಚಮಸಾಲಿ ಯಾರು ಪ್ರಜ್ಞಾವಂತರು ಇವ್ರಿಗೆ ಬೆಂಬಲ ಮಾಡಬಾರ್ದು, ಮತ್ತು ಸ್ವಾಮಿಗಳಿಗೂ ಬೆಂಬಲ ಮಾಡಬಾರ್ದು. ಸ್ವಾಮಿಗಳು ಸ್ವಲ್ಪ ವಿಚಾರ ಮಾಡಬೇಕು, ಸ್ವಲ್ಪ ಜಾಗೃತ ಆಗಬೇಕು. ಮತ್ತು ನೀವು ಸ್ವಾಮಿಗಳು ನಮ್ಗೆ ತುಂಬ ಆತ್ಮೀಯರು. ಇದನ್ನು ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡಬೇಕು. ಯಾಕ ಬಸವನಗೌಡರು ಬೈಯುವಾಗ ಕ್ಷಮೆ ಕೇಳಂತ ಯಾಕೆ ಕೇಳಲ್ಲಿ ಇವರು ಸಮರ್ಥ ಮಾಡ್ಕೊಂಡು ಮಾತಾಡ್ತಾರ ಅವ್ರನ್ನ? ಏನು ಬಸವ ತಪ್ಪು ಹೇಳ್ತಾರೆ ನೀವು? ಬಾಯಲ್ಲಿ ಬಸವ ಅಂತ ಹೇಳ್ರಿ ನೀವು. ಏನು ಮತ್ತು ನೀವು ಸ್ವಾಮಿಗಳಿದ್ದು ಇದು ಸರಿ ಕಾಣಲ್ಲ. ಇದು ನೋಡ್ರಿ, ಬಸವಣ್ಣವ್ರಿಗೆ ಇನ್ನಾಗಿ ಮಾತಾಡುವಾಗ ನೀವು ಕ್ಷಮೆ ಕೇಳ ಅಂತ ಹೇಳ್ರಿ. ಈಗ ಅವ್ರ ಪರವಾಗಿ ನೀವು ಮಾತಾಡ್ತಾರನ್ರಿ ನೀವು. ಅದಕ್ಕೆ ಎಲ್ಲರಿಗೂ ವಿನಂತಿ ಮಾಡಿಕೊಳ್ಳೋದಂದರೆ, ಯಾವ ಪಂಚಮಸಾಲಿ ಲಿಂಗಾಯತ ಪ್ರಜ್ಞಾವಂತ ಜನಾಂಗದವರು ಬಸವನಗೌಡರಿಗೆ ಬೆಂಬಲ ಮಾಡಬಾರ್ದು ಅಂತೇಳಿ ಬಸವನಗೌಡಕ್ಕೆ ನಾಚಿಕೆ ಬರ್ತದ. ಬಸವನಗೌಡ ಅನ್ನೋಕೆ ನನಗೆ ನಾಚಿಕೆ ಬರ್ತಾವ್ರಿ. ಯತ್ನಾಳ್ ಅಂತೀನಿ, ಬರೀ ಯತ್ನಾಳ್. ಅದೃಷ್ಟಿಲಿ ಅವ್ರಿಗೆ ಬೆಂಬಲ ಮಾಡಬಾರ್ದು ಅಂತೇಳಿ ಬೆಂಬಲ ಮಾಡುವಂತ ವಿನಂತಿ ಮಾಡಿಕೊಳ್ತೇನೆ. ಸೂಕ್ತವಾಗಿ ಕೇಂದ್ರ ಸರ್ಕಾರ ಹೈಕಮಾಂಡು ಸೂಕ್ತ ನಿರ್ಧಾರ ತಗೊಳ್ಳಂತ ನನಗೆ ಅನಿಸ್ತದೆ.